ಮೂರನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮೂರನೇ ದಿನ ಚನ್ನಪಟ್ಟಣ ಕ್ಷೇತ್ರದ ವ್ಯಾಪ್ತಿ ಶುರುವಾದ ಕೂಡಲೇ ನೀವು ಕೂಡ ಇಳಿದಿದ್ದೀರಾ. ಏನಿಸ್ತಾ ಇದೆ? ಚನ್ನಪಟ್ಟಣದ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ಬೈ ಎಲೆಕ್ಷನ್ ಮೇಲೆ? ಇಲ್ಲ, ಇದು ಬೈ ಎಲೆಕ್ಷನ್ ಮೇಲೆ ಇಂಪ್ಯಾಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಬೆಂಗಳೂರಿನಿಂದ ಮೈಸೂರಿನವರೆಗೆ ಈ ಒಂದು ಪಾದಯಾತ್ರೆ ಏನಿದೆ, ಇದು ಸರ್ಕಾರದ ಹಲವಾರು ಅಕ್ರಮಗಳು. ಸರ್ಕಾರ ರಚನೆ ಆದಂಥ ಮೊದಲನೇ ದಿವಸದಿಂದಲೇ ಇವತ್ತು ವರ್ಗಾವಣೆ ದಂಧೆಯನ್ನು ಪ್ರಾರಂಭ ಮಾಡಿದಂಥದ್ದು. ಇದೆಲ್ಲವನ್ನ ನಾವು ಒಂದು ವರ್ಷದಿಂದ ತಾಳ್ಮೆಯಿಂದ ಬದಲಾವಣೆ ಆಗಬಹುದು ಅಂತ ಕಾದು, ಆದರೆ ಈ ಸರ್ಕಾರ ವರ್ಗಾವಣೆ ದಂಧೆಯನ್ನು ಮಾಡಿದ್ದಷ್ಟೇ ಅಲ್ಲ, ಹಲವಾರು ಕುಟುಂಬಗಳ ದಲಿತ ಸಮಾಜದ ಅಧಿಕಾರಿಗಳು ಇವತ್ತು ಸಾವಿಗೆ ಕಾರಣ ಆಗ್ತಾ ಇದೆ ಈ ಸರ್ಕಾರದ ನಡವಳಿಕೆ. ಇದರ ವಿರುದ್ಧ ನಮ್ಮ ಹೋರಾಟ ಸರ್ಕಾರವನ್ನೇ ಕಿತ್ತೊಗಿಬೇಕು ಅನ್ನೋದು. ನಿಮ್ಮ ಮತ್ತೆ DKC ನಡುವೆ ಸಂಪತ್ತಿನ ಸವಾಲು, ಆ ಸಂಪತ್ತಿನ ಸವಾಲ್ ನಡುವೆ ಪಾದಯಾತ್ರೆ ಕೊಚ್ಚಿ ಹೋಗ್ತಾ ಇದೆ ಅನ್ನುವಂಥ ಆತಂಕ. ಈ ಒಂದು ಪಾದಯಾತ್ರೆ ನೋಡಿದ್ರೆ ಯಾರು ಈ ಸುನಾಮಿ, ರಾಜಕೀಯದ ಸುನಾಮಿ ಪಾದಯಾತ್ರೆ ಇದೆಯಲ್ಲ, ಯಾರು ಕೊಚ್ಚೋಗ್ತಾರೆ ಅನ್ನೋದನ್ನ ಜನ ಮುಂದೆ ನಿರ್ಧಾರ ಮಾಡ್ತಾರೆ. ನಿಮ್ಮ ವಿರುದ್ಧ ಪಟ್ಟಿ ರಿಲೀಸ್ ಮಾಡ್ತಾರಂತೆ, ನಿಮ್ಮ ವಿರುದ್ಧ ಅಕ್ರಮಗಳು, ಜೊತೆಗೆ ನಿಮ್ಮ ಆಸ್ತಿ ಪಟ್ಟಿ ರಿಲೀಸ್ ಮಾಡ್ತಾರಂತೆ DKC. ಎಲ್ಲಾ ರೀತಿ ಪಟ್ಟಿ, ಎಲ್ಲಾ ಪಟ್ಟಿಗಳನ್ನ ಆದಷ್ಟು ಬೇಗ ಬಿಡುಗಡೆ ಮಾಡಲಿ, ಸಮಯ ವ್ಯರ್ಥ ಮಾಡೋದು ಬೇಡ. ಸರ್, ನಿನ್ನೆ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರು ಬಂದು ಸಭೆ ಮಾಡಿದ್ದಾರೆ, CM ಪರ ನಿಲ್ಬೇಕು ಅಂತ ತಾಕೀತ್ ಮಾಡಿದ್ದಾರೆ ಎಲ್ರಿಗೂ. ನಿನ್ನೆ ದಿನ ಸುರ್ಜೇವಾಲಾ ವೇಣುಗೋಪಾಲ್ ಬಂದಿರತಕ್ಕಂಥದ್ದು ಈ ಸರ್ಕಾರದ ಅಕ್ರಮಗಳೇನಿದೆ, ಈ ಅಕ್ರಮಗಳನ್ನು ಮುಚ್ಚಿಟ್ಕೊಳ್ಳಲಿಕ್ಕೆ ಮುಖ್ಯಮಂತ್ರಿಗಳ ಕೈನಲ್ಲಿ ನೈತಿಕತೆ ಉಳಿದಿಲ್ಲ. ಆ ಹಿನ್ನೆಲೆಯಲ್ಲಿ ಪಾಪ ರಕ್ಷಣೆ ಕೊಡಲಿಕ್ಕೆ ದೆಹಲಿಯಿಂದ ಓಡಿ ಬಂದಿದ್ದಾರೆ. ಕಾರಣ, ಇಲ್ಲಿ ಅಕ್ರಮದ ಹಣ ಏನಿದೆ, ಕೇಂದ್ರ ಸರ್ಕಾರದ ಪಾಲು ಏನಿದೆ ಅವರಿಗೆ, ಕೇಂದ್ರದ ಕಾಂಗ್ರೆಸ್ನ ನಾಯಕರಿಗೆ ಆ ಪಾಲನ ಋಣ ತೀರಿಸಬೇಕಲ್ಲ, ಅದಕ್ಕೆ ಅವರಿಬ್ರು ನೆನ್ನೆ ಬಂದಿದ್ದಾರೆ. ಮುಡಾ ವಾಲ್ಮೀಕಿ ಬಗ್ಗೆ ಇಷ್ಟೆಲ್ಲ ಆರೋಪ ಮಾಡ್ತಿದ್ರು ದೋಸ್ತಿಗಳು ನೀವು, ಅಂದ್ರೆ JDS BJP ಅವರು ಮುಡಾ ಮತ್ತೆ ವಾಲ್ಮೀಕಿ ಅವ್ರ ವಿರುದ್ಧ ಆರೋಪ ಮಾಡ್ತಾ ಇದ್ದೀರಾ. ಆದ್ರೆ ಇದು 187 ಕೋಟಿ ಅಲ್ಲ, 97 ಕೋಟಿ ಅಂತೇಳಿ ಮುಖ್ಯಮಂತ್ರಿಗಳೇ ಹೇಳಿದ್ದಲ್ವೇ. ಇನ್ನೂ ಹಲವಾರು ವಿಷಯಗಳು ಬರುತ್ತೆ, ಕಾದ್ ನೋಡಿ. ಆದ್ರೂ ಕೂಡ ಹೈಕಮಾಂಡ್ ಅವರ ಬೆನ್ನಿಗೆ ನಿಂತಿದೆಯಲ್ಲ ಅಂತ. ಅಂದ್ರೆ ಹಣದಲ್ಲಿ ಅವ್ರಿಗೂ ಹೋಗಿದೆಯಲ್ಲ ಶೇರು, ಹೈಕಮಾಂಡ್ ಅವ್ರು ಒಪ್ಕೊಳ್ಳೇಬೇಕಲ್ಲ, ಅವ್ರ ರಕ್ಷಣೆ ಕೊಡ್ಲೇಬೇಕು. ವಿಜೇಂದ್ರ ಅವ್ರ ಜೊತೆ ಒಂದು ಪ್ರಶ್ನೆ ಸರ್, ಈಗ ಕುಮಾರಸ್ವಾಮಿ ಕೂಡ ನಿಮ್ಮ ಜೊತೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಪಾದಯಾತ್ರೆ ಮಾಡಲಿಲ್ಲ, ಕಾಂಗ್ರೆಸ್ ವಿರುದ್ಧ ಅಟ್ಯಾಕ್ ಮಾಡ್ತಿದ್ರು. ಅವರ ಬಲ ಯಾವ ರೀತಿ ಇದೆ ನೋಡಿ? ಬಿಜೆಪಿ ಮತ್ತು JDS ಎರಡೂ ಪಕ್ಷಗಳು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ಕಳೆದ 2 ತಿಂಗಳುಗಳಿಂದ ನಿರಂತರ ಹೋರಾಟ ಮಾಡ್ತಾ ಇದ್ದೇವೆ. ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಂದಿದ್ದೇವೆ. ನೋಡಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ ಬೆಂಗಳೂರಿಗೆ ಬಂದು MLAಗಳಿಗೆ ಧೈರ್ಯ ತುಂಬತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಹೋರಾಟದ ಬಿಸಿ ಮುಟ್ಟಿದೆ ಆಡಳಿತ ಪಕ್ಷಕ್ಕೆ ಅಂತಕ್ಕಂಥ ಸ್ಪಷ್ಟ. ಥ್ಯಾಂಕ್ ಯು ಸರ್.